ಸ್ನೇಹಿತರೆ, ಪಾತ್ರೆಗಳೆಲ್ಲ ತುಂಬಾ ಇತ್ತು, ತೊಳೆದೆ. ಸೊ ಇಲ್ಲೆಲ್ಲ ಫುಲ್ಲು ಹರಡ್ಬಿಟ್ಟಿದ್ದೀನಿ. ಫ್ರಿಡ್ಜ್ ಕ್ಲೀನ್ ಮಾಡ್ತಾ ಇದ್ದೆ. ಸೊ ವಿನು ಇರುವಾಗ ಏನು ಅಷ್ಟೇನು ಕ್ಲೀನ್ ಮಾಡಿಲ್ಲ, ಬರೀ ವಿಡಿಯೋ ಹಾಕೋದು ಅಪ್ಲೋಡ್ ಮಾಡೋದು ಇದೇ ಆಗೋಗಿತ್ತು. ಅವ್ನು ಹೊರಡಕ್ಕೆ ಐ ಥಿಂಕ್ ಹೊರಡೋ ದಿವಸ ಒಂದು ಸ್ವಲ್ಪ ಇಲ್ಲಿ ಪಾತ್ರೆ ಎಲ್ಲ ಸ್ವಲ್ಪ ತೆಗೆದುಕೊಟ್ಟ ವಿನು. ಇಲ್ಲೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಕೊಟ್ಟಿದ್ದ ಅಷ್ಟೇ. ಏನಂತ ಏನು ಕ್ಲೀನೇ ಮಾಡ್ಕೊಂಡಿಲ್ಲ. ಮನೆ ರೂಮ್ ಎಲ್ಲ ಸ್ವಲ್ಪ ಮಾಡ್ಕೊಂಡ್ವಿ, ಇಲ್ಲ ಅಂತ ಅಲ್ಲ, ಬಟ್ ನಾನು ಅನ್ಕೊಂಡಂಗೆ ಏನು ಕ್ಲೀನ್ ಆಗಲಿಲ್ಲ. ಸೊ ನಾನು ಒಬ್ಳೆ ಮಾಡ್ಕೋತಾ ಏನಿಲ್ಲ. ಸೊ ಇದೆಲ್ಲ ಕ್ಲೀನ್ ಮಾಡ್ಬೇಕು ಇವಾಗ. ಎಲ್ಲ ಒರೆಸಿದೆ, ಆಲ್ಮೋಸ್ಟ್ ಎಲ್ಲ ಒರೆಸಿ ಇವಾಗ ಸೋಪ್ ಹಾಕ್ತಾ ಇದ್ದೆ. ವಿಡಿಯೋ ಮಾಡ್ಕೊಳ್ಳಿಲ್ಲ ಅವಾಗಲೇ. ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿತ್ತು, ಇದೆಲ್ಲ ತೊಳೆದೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲೆಲ್ಲ ಇದೆ ಏನು ಫ್ರಿಡ್ಜ್ ಎಂದು ಇದೆಲ್ಲ ಹಾಕುವಂಥದ್ದು. ಸೊ ತೊಳಿಬೇಕೆಲ್ಲ. ಸ್ನೇಹಿತರೆ, ಒಬ್ಳೆ ಇರುವಾಗ ಕೆಲಸ ಮಾಡ್ಕೊಳ್ಳೋದೇ ಬೋರಿಂಗು. ಅದ್ರಲ್ಲೂ ಮನ್ಸ್ ಮಾಡಿ ಫೈನಲಿ ಫ್ರಿಡ್ಜ್ ಕ್ಲೀನ್ ಮಾಡ್ಕೊಂಡೆ. ಸೊ ಇವಾಗ ಏನ್ ಕ್ಲಿಪ್ಪಿಂಗ್ ನೋಡ್ತಾ ಇರಿ ನೀವು, ಇದು 13ನೇ ತಾರೀಕು ಜೂನ್ 13th. ಸೊ ಅವತ್ತು ಬೆಳಗ್ಗೆ ಸ್ವಲ್ಪ ವೆದರ್ ರೈನಿ ಇತ್ತು, ಮಳೆ ಎಲ್ಲ ಬಂದು ಸ್ವಲ್ಪ ವೆದರ್ ಕೂಲ್ ಆಗಿತ್ತು. ಸ್ವಲ್ಪ ಇಲ್ಲಿ ನಾನು ಏನು ತುಪ್ಪ ತಗೊಳ್ತೀನಿ ರೆಗ್ಯುಲರ್ ಆಗಿ ಒಬ್ರ ಹತ್ರ. ಅವ್ರ ಮಗ ಬಂದಿದ್ದ. ಸೊ ಆ ಹುಡ್ಗ ತುಪ್ಪ ಎಲ್ಲ ಹಾಕಿ ಬಾಕ್ಸ್ಗೆ ಇಟ್ಟಿದ್ದ. ಸೊ ನಾನು ರೆಗ್ಯುಲರ್ ಆಗಿ ತಗೊಳ್ತೀನಿ ಇವ್ರ ಹತ್ರ, ಮನೆಯಲ್ಲೇ ಮಾಡುವಂತಹ ತುಪ್ಪ. ಸೊ ನಾನು ಕೇಳ್ತಾ ಇದ್ದೆ, ಇಲ್ಲಿ ಕೊನೆಯಲ್ಲಿ 1-2 ಡಬ್ಬಕ್ಕೆ ಹಾಕ್ಬೇಕಿತ್ತು, ಸಾಕಾಗುತ್ತಾ? ಐ ಥಿಂಕ್ 1 ಡಬ್ಬಕ್ಕೆ ಹಾಕ್ಬೇಕಿತ್ತು, ಸಾಕಾಗುತ್ತಮ್ಮ ಅಂತ ಹೇಳ್ತಾ ಇದ್ದ. ಸೊ ಈ ರೀತಿ ಮನೆಯಲ್ಲೇನೆ ಮಾಡುವಂತಹ ತುಪ್ಪನ ನಾನು ತಗೊಂಡು ಕೇಳಿದವ್ರಿಗೆ ಕೊಡ್ತೀನಿ. ಸೊ ನಿಮ್ಗೂ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನಾನು ಮುಂಚೆ ಕೂಡ ಕೊರಿಯರ್ ಕೂಡ ಮಾಡ್ತಾ ಇದ್ದೆ ತುಪ್ಪನ. ಸೊ ಇರೋದ್ರಲ್ಲಿ ಬೆಟರ್ ಇದು, ಅಂದ್ರೆ ಗೀರ್ ಹಸುದಲ್ಲ, ಬಟ್ ಇದು ಮನೆಯಲ್ಲೇ ಬೆಳೆಸಿರುವಂತಹ ಮಲ್ನಾಡ್ ಗಿಡ್ಡ ಹಸುದು ತುಪ್ಪ ಅದು. ಸೊ ಇವಾಗ ನೀವು ನೋಡ್ತಾ ಇರೋದು 14th ಅವತ್ತೇನೆ. ಸೊ ಐ ಥಿಂಕ್ ನೆಕ್ಸ್ಟ್ ಡೇ ನಾನು ಏನ್ ತಗೊಂಡಿದ್ದೆ, ವಿನು ಕೂಡ ಇರ್ಲಿಲ್ಲ ಅಲ್ವಾ, ಅವರು ಊರ್ಗ್ ಹೋಗಿದ್ದ. ಐ ಥಿಂಕ್ ಬ್ಯಾಂಗ್ಳೂರ್ಗೋ ಅಥವಾ ಅವ್ರ ಊರ್ಗೋ ಮರ್ತಿದ್ದೀನಿ. ಆಕ್ಚುಲಿ ಅವ್ರ ಊರ್ಗ್ ಹೋಗಿ ಆಮೇಲೆ ಬ್ಯಾಂಗ್ಳೂರ್ಗೆ ಹೋಗಿ ಆಮೇಲೆ ಬರ್ಬೇಕಿತ್ತು ಇಲ್ಲಿಗೆ. ಸೊ ಆ ಟೈಮಲ್ಲಿ ನಾನು ಒಬ್ಳೆ ಇರುವಾಗ ಸ್ವಲ್ಪ ನಾನು ಹೊರಗಡೆ ಫುಡ್ ಅನ್ನ ತಗೊಳ್ತಾ ಇದ್ದೆ. ಒಬ್ಳೆ ಇರುವಾಗ ಅಡುಗೆ ಮಾಡ್ಕೊಳ್ಳೋದು ತುಂಬಾನೇ ಕಷ್ಟ ನನಗೋಸ್ಕರ. ನಾನು ಯಾವಾಗ್ಲೂ ಮನೆಯಲ್ಲೇ ಮಾಡ್ತೀನಿ, ಬಟ್ ಕೆಲವು ಸಾತಿ ಹೊರಗಡೆ ಕೂಡ ತಗೊಳ್ತೀನಿ. ಸೊ ಇದು ಮನೆ ಊಟ ತರ ನಿಂತು ಬಾಯ್ಲ್ಡ್ ರೈಸ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದೆ, ಬಟ್ ಇಲ್ಲಿ ವೈಟ್ ರೈಸ್ ಕೊಟ್ಟಿದ್ರು. ಸೊ ಇಟ್ಸ್ ಓಕೆ, ಕೆಲವು ಸಾತಿ ವೈಟ್ ರೈಸ್ ಕೂಡ ತಿಂತೀನಿ. ಸೊ ಇವಾಗ ನಾನು ಒರಿಜಿನಲ್ ವಿಡಿಯೋನಲ್ಲಿ ಏನಿದೆ ವಾಯ್ಸು ಅದನ್ನೇ ಹಾಕಿರ್ತೀನಿ ನೋಡಿ. ಸೊ 109 ರೂಪಾಯಿಗೆ ಇಷ್ಟು ಬಂದಿದೆ ಅಂದರೆ ನಾಟ್ ಬ್ಯಾಡ್ ಅಂದ್ಕೊಳ್ತೀನಿ. ಇದು ಸಪ್ರೇಟಾಗಿ ಒಂದು ರೋಟಿ ಆರ್ಡ್ರ್ ಮಾಡಿದ್ದೆ. ಸೊ 3 ಚಪಾತಿ, ಸ್ವಲ್ಪ ರೈಸ್, ಬಾಯ್ಲ್ಡ್ ರೈಸ್ ಕೊಟ್ಟಿದ್ರೆ ಚೆನ್ನಾಗಿರೋದು. ನನಗಂತೂ ವೈಟ್ ರೈಸ್ ಇಷ್ಟನೇ ಆಗಲ್ಲ ಈ ನಡುವೆ, ಬಟ್ ಏನು ಮಾಡೋಕ್ಕಾಗಲ್ಲ, ಅಂದರೆ ಬಾಯ್ಲ್ಡ್ ರೈಸ್ ಅಡ್ಜಸ್ಟ್ ಆಗಿಬಿಟ್ಟಿದೆ. ಫೈನಲಿ ಎಲ್ಲ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಅನ್ನ ಇದೆ, 3 ಚಪಾತಿ ಇದೆ, ಇಲ್ಲಿ 1 ಟೈಪ್ ಸಾರು, 2 ಥರ ಸಾರಿದೆ, ಇನ್ನೊಂದು ಥರ ಸಾರು, 3 ಥರ ಸಾರಿದೆ. ಇದು ಸೊಪ್ಪಿಂದ ಅನಿಸುತ್ತೆ, ಪಪ್ಪು, ಒಂದು ಪಾಯಸ ಇದೆ, ಮತ್ತು ಹಪ್ಪಳ, ಇದೊಂದು ಪಲ್ಯ. ಸೊ ಇಷ್ಟು ಇದೆ ನೋಡಿ ನನಗೀಗ ಊಟಕ್ಕೆ. ಈಗ ನಾನು 1 ಚಪಾತಿ ಹಾಕ್ಕೊಂಡೆ. ಐ ಥಿಂಕ್ 2 ಹಾಕ್ಕೊಳ್ಬೋದು, ಬಟ್ ಡೋಂಟ್ ನೋ, ರೈಸ್ ತಿನ್ನೋಣ ಅಂತ, ನೈಟ್ಗೆ ಇಡ್ಲಿ ಇದು ಅಂತ. ಇವಾಗ ಇದನ್ನು ಸ್ವಲ್ಪ ಹಾಕ್ಕೊಳ್ತೀನಿ, ಆಮೇಲೆ ಫಸ್ಟ್ ಇಷ್ಟು ತಿಂತೀನಿ. ಇದು ಕೂಡ ಇವಾಗ ಬೇಡ ಅನ್ಸುತ್ತೆ, ಇಲ್ಲೇ ಇಟ್ಟಿರ್ತೀನಿ, ಊಟದ ಜೊತೆ ತಿನ್ನೋಕ್ಕಾಗತ್ತೆ. ಸೊ ಇದೆಲ್ಲ ಮುಚ್ಚಿಡ್ತೀನಿ, ಆಮೇಲೆ ತಿನ್ನಲಿಕ್ಕಾಗತ್ತೆಲ್ಲ. ಮುಚ್ಚಿಡೋಣ ಎಲ್ಲ. ಸೊ ಇದು ಮೊಸರಿದೆ, ಮೊಸರು ಯೂಸ್ ಮಾಡಲ್ಲ ನಾನು, ಡೈರಿ ಪ್ರಾಡಕ್ಟ್ ಯೂಸ್ ಮಾಡಲ್ಲ. ಇಲ್ಲಿ ನಾನು ಇನ್ಸ್ಟಾಮಾರ್ಟ್ ಅಲ್ಲಿ ಕೆಲವೊಂದು ಐಟಮ್ಸ್ ತಗೊಂಡಿದ್ದೆ, ಸ್ವಲ್ಪ ಬ್ಲೂಬೆರೀಸ್ ತಗೊಂಡಿದ್ದೆ. ಅವಾಗವಾಗ ತಗೊಳ್ತಾ ಇರ್ತೀನಿ. ಬ್ಲೂಬೆರೀಸ್ ತುಂಬ ಒಳ್ಳೆಯದು, ನಮ್ಮ ಒಂದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಅಂತ ಹೇಳಿ
ಬಟ್ ಎಲ್ಲ ಹಣ್ಣುಗಳಲ್ಲೂ ಕೆಮಿಕಲ್ಸ್ ಇದ್ದೇ ಇರುತ್ತೆ. ನಾವು ಚೆನ್ನಾಗಿ ತೊಳೆದು ಯೂಸ್ ಮಾಡಬೇಕು. ಇಲ್ಲಿ ಮಾವಿನ ಹಣ್ಣು ತಗೊಳ್ಳೋಣ ಅಂತ ಅನ್ಸಿತ್ತು, ಹಾಗಾಗಿ ಒಂದು 4 ಮಾವಿನ ಹಣ್ಣು ಬರೋಷ್ಟು ತಗೊಂಡೆ. ಹಾಗೆ ಇಲ್ಲಿ ಇಸಾಬ್ಗೋಲ್ ಅದು ಒಂದು ತಗೊಂಡಿದ್ದೀನಿ. ಅದೇನು ಅಂತ ನಿಮಗೆ ಕಮಿಂಗ್ ಡೇಸ್ ಅಲ್ಲಿ ಹೇಳ್ತೀನಿ. ಗೊತ್ತಿದ್ರೆ ಸರಿ, ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಏನು ಇಸಾಬ್ಗೋಲ್ ಅಂತ. ಅದೊಂದು ಪ್ಯಾಕೆಟ್ ಅಂದ್ರೆ ಬಾಕ್ಸ್ ನೋಡಿದ್ರಿ ಅಲ್ವಾ, ಅದು. ಅದ್ರ ಜೊತೆಗೆ ಇವಾಗ ಇಲ್ಲಿ ಮಾವಿನ ಹಣ್ಣು ಕೂಡ ತೆಗೆದು ಇಡ್ತಾ ಇದ್ದೀನಿ. ಸೊ ಈ ರೀತಿ ಕೊಟ್ಟಿದ್ರು, ಸ್ವಲ್ಪ ಪೇಪರ್ಸ್ ಕಟಿಂಗ್ ಎಲ್ಲ ಇತ್ತು. ಅದ್ರ ಜೊತೆ ಒಂದು ಪ್ಯಾಕೆಟ್ ಇವಾಗ ಏನ್ ನೋಡ್ತೀರಿ ಅಲ್ವಾ, ಕೆಮಿಕಲ್ ಇದು ತುಂಬಾನೇ ಬೇಜಾರಾಯ್ತು. ಫ್ರೂಟ್ ರೈಪನಿಂಗ್ ಕೆಮಿಕಲ್ ಇದು ನೋಡ್ಬಿಟ್ಟು ಡೈರೆಕ್ಟ್ ಆಗಿ ಗೊತ್ತಿರುತ್ತೆ ಯೂಶಲಿ ಎಲ್ರಿಗೂ ಕೆಮಿಕಲ್ಸ್ ಹಾಕೋದು, ಬಟ್ ಈ ರೀತಿ ಡೈರೆಕ್ಟ್ ಆಗಿ ನೋಡಿದ್ರೆ ಒಂದ್ ರೀತಿ ತುಂಬಾನೇ ಬೇಜಾರಾಗ್ಬಿಡತ್ತೆ. ಸೊ ಇವಾಗಂತೂ ಯಾವ ಹಣ್ಣು ತಗೊಂಡ್ರು ಅದರಲ್ಲಿ ಕೆಮಿಕಲ್ಸ್ ಇದ್ದೇ ಇರತ್ತೆ. ಸೊ ಚೆನ್ನಾಗಿ ಅರಿಶಿನ ಉಪ್ಪು ಹಾಕಿ ತೊಳೆದು ಇರೋದ್ರಲ್ಲಿ ಉತ್ತಮ ಮಾಡ್ಕೊಂಡು ತಿನ್ಬೇಕಾಗತ್ತೆ. ಏನ್ ಮಾಡೋದು, ನಾವೆಲ್ಲರೂ ಕೂಡ ಇವಾಗ ಕೆಮಿಕಲ್ಸ್ ಇರುವಂತಹ ಆಹಾರಗಳನ್ನೇ ತಗೊಳ್ತಾ ಇರೋದು. ಇರೋದ್ರಲ್ಲಿ ನಾವು ನೋಡ್ಕೊಂಡು ಸ್ವಲ್ಪ ಚೆನ್ನಾಗಿ ತೊಳೆದು ತಿನ್ಬೇಕು. ಸೊ ಈ ರೀತಿ ಫ್ರೂಟ್ ರೈಪನಿಂಗ್ ಕೆಮಿಕಲ್ ನೋಡಿ ಬೇಜಾರಾಯ್ತು ಅವತ್ತು, ಬಟ್ ಹಂಗೆ ತಿಂದೆ, ಏನು ಮಾಡಕ್ ಆಗಲ್ಲ. ಜಂಕ್ ಫುಡ್ ತಿಂತಾ ಇದ್ದೀನಿ. ಸೊ ಮೈಂಡ್ ಸರಿ ಇಲ್ಲ ಅಂದರೆ ಇದೆಲ್ಲ ತಿನ್ಬೇಕನ್ಸುತ್ತೆ. ಸೊ ಹೆಲ್ದಿ ಫುಡ್ ಸ್ವಲ್ಪ ಹೋಯಿತು ಅಂದರೆ ಮತ್ತೆ ತಿನ್ನೋಕ್ಕೆ ಶುರು ಮಾಡಿಬಿಡ್ತೀವಿ ಅನ್ಹೆಲ್ದಿ. ಸೊ ಇದು ಅನ್ಹೆಲ್ದಿ ಫುಡ್ ತಿಂತಾ ಇದ್ದೀನಿ. ಸೊ ಈ ರೀತಿ ಮೈಂಡ್ ಸರಿ ಇಲ್ಲ ಅಂದ್ರೆ ಜಂಕ್ ಫುಡ್ಸ್ ತಿನ್ಬಿಡ್ತೀನಿ. ನೀವು ಹಾಗೇನಾ ಕಾಮೆಂಟ್ ಮಾಡಿ ತಿಳಿಸಿ. ನಾನೇನೆ ಜಂಕ್ ಫುಡ್ ತಿನ್ಬೇಡಿ ಅಂತೀನಿ, ಬಟ್ ತಿನ್ಬಿಡ್ತೀನಿ ನಾನೇ. ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಈಗ ಜೂನ್ 15ನೇ ತಾರೀಕು. ಕೆಲವು ಸತಿ ಇಂಥದ್ದೆಲ್ಲ ತಿನ್ಬೇಕಂತ ಒಂದ್ಸಲ, ಕೆಲವು ಸತಿ ತಿನ್ಬೇಕು ಅನ್ಸ್ಬಿಡುತ್ತೆ. ಏನು ಮಾಡೋದು, ಜಂಕ್ ಫುಡ್ ತಿಂತಾಯಿದ್ದೀನಿ. ಸೊ ಈಗ ತಿಂತೀನಿ ಅಷ್ಟೇ. ಇನ್ನು ಹೊರಟಿದ್ದಾನೆ ಬೆಂಗಳೂರಿಂದ. ಈಗ ಒಬ್ಬಳೇ ಇದ್ದೀನಲ್ಲ, ಸ್ವಲ್ಪ ಫೀಲ್ ಮಾಡ್ತಾ ತಿನ್ಬೇಡ ಇನ್ಮೇಲೆ ತಿನ್ನೋಕ್ಕಾಗಲ್ಲ ಅಂತ. ತಿನ್ನೋಕ್ಕಾಗಲ್ಲ ಅಂತೇನಿಲ್ಲ, ಬಟ್ ಇಬ್ಬರು ಇರುವಾಗ ಸ್ವಲ್ಪ ಟ್ರಿಪಲ್ ಡಯಟ್ ಫಾಲೋ ಮಾಡೋಣ ಅಂತ. ಯಾಕಂದರೆ ನಾನೇ ಹೇಳ್ತೀನಿ ಡಯಟ್ ಫಾಲೋ ಮಾಡಬೇಕು ಅಂತ. ಹಾಗಾಗಿ ಇವತ್ತೊಂದು ದಿವಸ ಮತ್ತೇನು ಡಯಟ್ ಶುರು. ಸೊ ಒಬ್ಳೇ ಇರುವಾಗ ಈ ರೀತಿ ನಾನು ಹೊರಗಡೆ ತಿನ್ಬಿಡ್ತೀನಿ. ಸೊ ವಿನು ಇನ್ನೇನು ಬರ್ತಾನೆ ಇವಾಗ, ಸೊ ಅದಕ್ಕೆ ಮುಂಚೆ ಸ್ವಲ್ಪ ತಿನ್ನೋಣ ಅಂತ. ಸೊ ಮತ್ತು ವಿನು ಊರಿಂದ ಬರ್ತಾ ಇದ್ದಾನೆ. ಇನ್ನೇನು ಬಂದ ಲೈವ್ ಲೊಕೇಶನ್ ಕಳಿಸಾನೆ, ಇಲ್ಲೇ ಉಡುಪಿಲಿದ್ದಾನೆ. ಮತ್ತೆ ಇಲ್ಲಿ ಪೇನ್ ಬಂದಿತ್ತು. ನಾನು ಮಾಡಿ ಮೇಲೆ ಹೋಗಿ ಅವಾಗಲೇ ಹಸಿ ಕಸ ಹಾಕಿ ಬರೋಣ ಅಂತೇಳಿ ಅವಾಗ ಎಲ್ಲಿದೆ ವಿನೊಂದು ಫೋನ್ ಮಾಡೋಣ ಅಂತ ಮಾಡಿದ್ರೆ ಒಂಥರ ಡಿಸ್ಟೆನ್ಸಲ್ಲಿ ಮಾತಾಡ್ದ, ಸರಿಯಾಗಿ ಹೇಳ್ತಾರಲ್ಲ. ಮತ್ತು ಹಾಗೆ ಫೋನಲ್ಲೇ ತಲೆ ಕೆಟ್ಟೋಗಿ ಥರ ಹಿಂಗೆ ನಿದ್ದೆ ಬಂದುಬಿಟ್ಟಿತ್ತು. ಲೈವ್ ಲೊಕೇಶನ್ ಕಳಿಸೋದ್ರೆ ಗೊತ್ತಿರಲಿಲ್ಲ ವಿನು. ಯಪ್ಪ, ನನಗೆ ಒಂಥರ ಒಂದು ಪೇಯ್ನ್ ಬಂದುಬಿಡುತ್ತೆ, ಒಂದು ಸ್ವಲ್ಪ ಎನರ್ಜಿ ಡಿಫ್ರೆನ್ಸ್ ಆದರೂ ಕೂಡ. ಥರ ಸಿಟ್ಟೇ ಬರುತ್ತೆ ನನಗೆ ವಿನು ಮೇಲೆ. ಏನಂತ ಗೊತ್ತಿಲ್ಲ, ತುಂಬ ಸಿಟ್ಟು ಬರುತ್ತೆ. ಪೇಯ್ನ್ ಬಂದಿತ್ತು, ಮಲಗಿದ್ದೆ. ಇವಾಗ ಎದ್ದೇಳುವಾಗ ಲೊಕೇಶನ್ ಬಂದಿತ್ತು. ಬಾರ ಇದ್ದೀನಿದು ಇರು. ನಾನು ಇವಾಗ ನನಗೆ ಎಚ್ಚರಿಕೆ ಆಗಿರಲಿಲ್ಲ ಅಂತಿದ್ರೆ ಬರ್ತಾನೆ ಇರಲಿಲ್ಲ. ಅಪ್ಪ ರೆಡಿ ಆಯಿತು. ಅದಕ್ಕಲ್ಲ ನನಗೆ ಏನೋ ಒಂಥರ ಆಗ್ತಾಯಿತ್ತು. ಹಾಯ್ ಮ್ಯಾಮ್. ಹಾಯ್, ಮತ್ತೆ ಮರಳಿ ಬೋಡಿಗೆ ಜ್ಯೂಸಾ ಕೋಪ ಮಾಡ್ಕೊಂಡಿರೋದಕ್ಕ? ಇಲ್ಲಾಂದ್ರೆ ಕೊಡಲ್ಲ. ನಾನು ಇವಾಗ ಎಚ್ಚರಿಕೆನೇ ಇರ್ಲಿಲ್ಲ, ಇವಾಗ ಮಾಡ್ತಾ ಇರೋದು. ನೀನ್ ವಿಡಿಯೋ ಅನ್ಬೇಡ ಕಣೋ. ಏನು ಮೊದಲೇ ನೋವ್ತಾ ಇದೆ. ಏನಾಯ್ತು ಇವಾಗ? ನಾನೇನು ಇದು ಹಾಕಲ್ಲ. ಇದು ನಾನೇನು ಇವಾಗ ಮ್ಯೂಸಿಕ್ ಹಾಕೋದು ಸುಮ್ಮನೆ ಇರು. ನಂಗೆ ಇಲ್ಲಿ ಪೇನ್ ಆಗ್ತಾ ಇದೆ. ಎದೆ ಹತ್ರ ಪೇನ್ ಆಗ್ತಾ ಇದೆ. ದೇವರಾಣಿಗೂ ನಂಗೆ ನಿದ್ದೆ ಮುದ್ದು ತಲೆಯೆಲ್ಲ ಒಂಥರ ಅಲ್ಲಿ ಮಲಗಿದ್ದೆ ಎಷ್ಟೊತ್ತವರೆಗೂ. ಬಾಗ್ಲು ಹೊಡ್ಕೊಳ್ತಾ ಇತ್ತು. ಎಚ್ಚರಿಕೆ ಆದಾಗ ನೀನು ಕರೆಕ್ಟಾಗಿ ಇಲ್ಲಿದ್ಯಾ.
ಎಚ್ಚರಿಕೆ ಆದಾಗ ಇಲ್ಲಿದ್ಯಾ? ನನ್ಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಕಣೋ ಅಮ್ಮ. ಅಂದ್ರೆ ಡೈಲಿ ಬ್ಲಾಗ್ ಕಾಣಲ್ಲ ಬಿಡು, ಮುಖ ಏನು ಕಾಣಲ್ಲ. ಬಟ್ ನಾನೇನು ಮುಖ ಕಾಣಕ ಮಾಡ್ತೀನಿ, ಮೆಮೊರಿ ಕ್ರಿಯೇಟ್ ಮಾಡಕ್ಕೆ. ಆಯ್ತು ಸಾಕು ಬಿಡ. ಆಯ್ತು, ಇದು ಚೆನ್ನಾಗಿದೆ ಮುದ್ದು. ಇಲ್ಲಿ ಕಾಣುತ್ತೆ ಬಾಬಂಗರ, ನೋಡಿಲಿ ಚೆನ್ನಾಗಿ ಕಾಣ್ತಾನೆ ಇಲ್ಲ ಮುಖ, ಕಾಣ್ತಾ ಇದೆ ಬಾ ಮುದ್ದು. ನಾನೇ ಅಜ್ಜಿ ತರ ಇದ್ದೀನಿ.